ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಂಧ್ರ ಹುಡುಗಿ. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾನು ಇರಬೇಕು. ನಾನು ಲಾಗ್ ನೋಡ್ತಿರೋ ಪ್ರತಿಯೊಬ್ಬರು ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನಾನು ಅವಾಗ ಅಪ್ಲೋಡ್ ಮಾಡೋ ನನ್ನ ಲೈಫ್ ಸ್ಟೈಲ್ ರೊಟೀನ್ಸು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಪ್ಲೀಸ್ ಸಪೋರ್ಟ್ ಅಸ್ ಫ್ರೆಂಡ್ಸ್. ಸೊ ಆದಷ್ಟು ಟ್ರೈ ಮಾಡ್ತಿದ್ದೀನಿ ನಾನು ರೆಗ್ಯುಲರಾಗಿ ಅಪ್ಲೋಡ್ ಮಾಡೋಕ್ಕೆ. ಬಿಕಾಸ್ ವರ್ಕಿಂಗ್ ವುಮೆನ್ ಅಲ್ವಾ, ಸ್ವಲ್ಪ ಬ್ಯುಸಿ ಲೈಫ್ ಸ್ಟೈಲು. ಸೊ ಎಲ್ಲರದ್ದು ಕಾಮನ್ ಬ್ಯುಸಿನೇ ಇರುತ್ತೆ, ಅದರಲ್ಲಿ ನಂಗೆ ಸ್ವಲ್ಪ ಬ್ಯುಸಿ ಅಂತಲೇ ಹೇಳ್ತೀನಿ. ಸೊ ಇವತ್ತಾದರೆ ಇನ್ನು ಸಂಡೇ ಅನ್ಎಕ್ಸ್ಪೆಕ್ಟೆಡ್ಲಿ ಬೆಳಗ್ಗೆ ಎದ್ದೊಳೋದೇ ಲೇಟು. ಕಿಡ್ಸ್ ಬೇರೆ ಊರಿಗೆ ಹೋಗಿದ್ರಲ್ವ, ಈ ಗ್ಯಾಪಲ್ಲಿ ಎದ್ದು ಹಾಗೆ ಕಾಫಿ ಕುಡಿತಿರೋ ಗ್ಯಾಪಲ್ಲಿ ಬಂದುಬಿಟ್ಟು ಅಣ್ಣ ಅತ್ತಿಗೆ ಕಾಲ್ ಮಾಡಿದ್ರು. ನಾವಿಲ್ಲಿ ನಿಯರ್ ಬಾಗೇಪಲ್ಲಿ ಹತ್ರ ಯಾವುದು ಒಂದು ಮದುವೆ ಇದ್ದರೆ ವಿಸಿಟ್ ಮಾಡಿದ್ದೀವಿ. ಸೊ ಹಾಗೆ ವರ್ಕ್ ಇದೆ, ಬರ್ತಿದ್ದೀವಿ ಅಂತ. ಅವ್ರು ಬರ್ತಿದ್ದಾರೆ ಅಂದಮೇಲೆ ಸೊ ಹಾಗೆ ಹೆಂಗೆ ಸುಮ್ಮನೆ ಇರೋದು ಅಂತ ಹೇಳ್ಬಿಟ್ಟು ಸಡನ್ನಾಗಿ ಹಾಗೆ ಅಂದರೆ ಫ್ರೆಶ್ ಅಪ್ ಆಗೋಕ್ಕೂ ಮುಂಚೆನೇ ಹೋಗ್ಬಿಟ್ಟು ವೆಜಿಟೇಬಲ್ ಶಾಪ್ ಹತ್ರ ಇಷ್ಟೆಲ್ಲ ವೆಜಿಟೇಬಲ್ಸ್ ತೊಗೊಂಬಂದೆ. ಇಲ್ಲಿ ವಿಡಿಯೋದಲ್ಲಿ ನೋಡ್ತಿರೋ ಪ್ರಕಾರ ನಾನೇನು ಪ್ರಿಪೇರ್ ಮಾಡೋಕ್ಕೆ ತಂದಿದ್ದೀನಿ ಅಂತ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಅನಿಸುತ್ತೆ. ಸೊ ನನಗೆ ಯಾವಾಗಲೇ ಆಗಲಿ ಚಿಕನ್ ಕರಿ ಮಾಡಬೇಕು ಅಂದರೆ ಫ್ರೆಶ್ ಆಗಿದ್ದರೆ ಮಾತ್ರ ತುಂಬ ಇಷ್ಟ ಆಗುತ್ತೆ. ಟೈಮ್ ಆಲ್ರೆಡಿ 11:30 12 o'clock ಆಗ್ತಿದೆ ನಾನು ಹೋಗಿ ಅಷ್ಟರಲ್ಲಿ. ಬಟ್ ನಾನು ಅಟ್ಲೀಸ್ಟ್ ಲಂಚ್ ಟೈಮ್ಗಾದರೂ ಪ್ರಿಪೇರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಅದನ್ನೆಲ್ಲ ಕಟ್ ಮಾಡೋಕ್ಕೆ ಅಲ್ಲೇ ಹಾಲಲ್ಲೇ ಇಟ್ಬಿಟ್ಟು ಈ ಗ್ಯಾಪಲ್ಲಿ ನಾನು ವೆಜಿಲ್ಸು ಅದು ಇದು ಸ್ವಲ್ಪ ಬ್ರೂಮಿಂಗ್ ಮಾಡೋದು ಎಲ್ಲ ಇತ್ತು. ಅದನ್ನೆಲ್ಲ ಬ್ಲಾಂಕೆಟ್ನ ಫೋಲ್ಡ್ ಮಾಡಿ ಅದೆಲ್ಲ ವರ್ಕ್ ಮುಗಿಸಿ ನಾನು ವೆಜಿಟೇಬಲ್ ಕಟ್ ಮಾಡ್ತಾ ಕೂತಿದ್ದೆ. ಅಷ್ಟರಲ್ಲೇ ಅಣ್ಣ ಅತ್ತಿಗೆ ಫ್ಯಾಮ್ಲಿ ಬಂದೇ ಬಿಡ್ತು. ಇವ್ರು ಮದುವೆಗೆ ಹೋಗಿದ್ರಲ್ವ, ಸೊ ನಮ್ಮ ಮನೆ ಅಳಿಯ ಇವನು ಹೇಳಬೇಕಂದ್ರೆ. ಸೊ ಅಂಡ್ ಸೊಸೆ ನನ್ನ ಅತ್ತಿಗೆ ಬಂದುಬಿಟ್ಟು ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನನಗೆ ಹೆಲ್ಪ್ ಮಾಡ್ತಾ ಕೂತಿದ್ದಾಳೆ. ಅಣ್ಣ ಬಂದು ಅವರು ಅಕ್ವಾಗಾರ್ಡ್ ಸೇಲ್ಸ್ ಆ್ಯಂಡ್ ಸರ್ವೀಸು, ಆಲ್ಮೋಸ್ಟ್ ಅವ್ರು ಮಡಕ್ಶಿರಾದಲ್ಲೇ ಸೆಟ್ಲಾಗಿರ್ತಾರೆ. ವಿಡಿಯೋ ನೋಡ್ತಿರೋರ್ಗೆ ಯಾರಾದರೂ ಮಡಕ್ಶಿರಾವರೆಗೂ ನಮ್ಮ ವಿಡಿಯೋ ರೀಚ್ ಆಗಿದ್ರೆ ನಿಮ್ಮ ಊರು ಅಲ್ಲೇ ಇತ್ತು ಅಂದರೆ ನಿಮ್ಮ ಊರ ಹೆಸ್ರನ್ನ ಕಾಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ನಮ್ಮ ಅತ್ತಿಗೆ ಎಂಥ ಸ್ಮಾರ್ಟ್ ವರ್ಕ್ ಮಾಡ್ತಿದ್ದಾಳೆ ಅಂತ ಅಬ್ಸರ್ವ್ ಮಾಡ್ತಿದ್ದೀರಾ ಅನಿಸುತ್ತೆ. ಯಾವುದನ್ನು ಯಾವುದ್ರಲ್ಲಿ ಕಟ್ ಮಾಡ್ತಿದ್ದಾಳೆ ಅಂತ ಗೊತ್ತಾಯಿತು ಅನಿಸುತ್ತೆ. ತುಂಬ ಸ್ಮಾರ್ಟಾಗಿ ವರ್ಕ್ ಮಾಡ್ತಿದ್ದಾಳೆ. ಈವನ್ ಅದೇ ಟೈಮಲ್ಲಿ ಮಕ್ಕಳು ಕಾಲ್ ಮಾಡಿದರು. ಅಮ್ಮ ಅವ್ರ ಊರಿಗೆ ಹೋಗಿದ್ರಲ್ವ, ಮಿಲ್ಕಿ ಕ್ಯೂಟಿ, ಅವ್ರು ವಿಡಿಯೋ ಕಾಲ್ ಮಾಡಿದರು. ಲಕ್ಕಿ ಜೊತೆ ಮಾತಾಡು ಅಂತ ಹೇಳಿದ್ರೆ, ಲಕ್ಕಿ ಮೀನ್ಸ್ ನಮ್ಮ ಅಳಿಯ, ಅವನ ಜೊತೆ ಮಾತಾಡು ಅಂತ ಹೇಳಿದ್ರೆ ಅವನು ತುಂಬ ನಾಚಿಕೆ, ಬಟ್ ತುಂಬ ಇಷ್ಟ ಮಿಲ್ಕಿ ಅಂದರೆ. ಮಾತಾಡ್ತಾನೆ ಇಲ್ಲ. ಸೊ ಅದನ್ನು ನಂಗೆ ಸೈಡ್ಗೆ ಇಟ್ಬಿಟ್ಟು ಮತ್ತೆ ಇನ್ನು ಈ ಗ್ಯಾಪಲ್ಲೇ ಇಬ್ಬರು ಇದ್ವಲ್ಲ, ಸ್ವಲ್ಪ ಬೇಗನೆ ಮಾಡಿದ್ವಿ. ಕರ್ರಿ ಮಾಡಿದ್ವಿ ಸ್ವಲ್ಪ, ಆ್ಯಂಡ್ ಸ್ವಲ್ಪ ಫ್ರೈ ಮಾಡಿದ್ವಿ. ರೈಸು ಮಾರ್ನಿಂಗಿಂದ ನಾನು ತಿಂಡಿ ಏನೂ ತಿಂದಿರಲಿಲ್ಲ. ಇದನ್ನೆಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ 2:30 ಆಗಿಬಿಡ್ತು. ಹಂಗಾಗಿ ಅಣ್ಣ ಸರ್ವಿಸ್ ಇತ್ತು ಅಂತ ಔಟ್ಸೈಡ್ ಹೋಗಿದ್ರು, ನೀವು ಪ್ರಿಪೇರ್ ಮಾಡಿ ನಾನು ಬಂದು ತಿಂತೀನಿ ಅಂತ. ಬಟ್ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಗೊತ್ತಾದ್ರೂ ನಾವು ಅವ್ರಿಗೋಸ್ಕರ ಕಾಯೋಕ್ಕೆ ಹೋಗಿಲ್ಲ. ಬಿಕಾಸ್ ನಮ್ಮ ಅತ್ತಿಗೆ ಡೈರೆಕ್ಟಾಗಿ ಬೆಳಗ್ಗೆ ಟಿಫನ್ ಬೇರೆ ತಿಂದಿಲ್ಲ ಅಂತಿದೆಯಲ್ವ. ಸೊ ತಿಂದಿಲ್ಲ ಅಂತ ಗೊತ್ತಾಗ್ತಿದೆ, ಏನೂ ಮಾಡಿಲ್ಲ ತಾನೆ. ಸೊ ಫಸ್ಟ್ ಊಟ ಮಾಡೋಣ, ಪರವಾಗಿಲ್ಲ ಅಣ್ಣ ನಿಧಾನಕ್ಕೆ ಬಂದು ಆಮೇಲೆ ತಿಂತಾರೆ ಅಂತ. ಏನಿವೆ ಹೊಟ್ಟೆ ಹಸ್ಕೊಂಡಿದ್ದೆ ತಾನೆ, ಹಾಗಾಗಿ ಇನ್ನು ತಿನ್ನೋಕೆ ಕೂತ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ನಾನು ಮಾಡಿರೋ ಚಿಕನ್ ಕರ್ರಿ, ನಮ್ಮ ಅತ್ತಿಗೆ ಮಾಡಿರೋ ಚಿಕನ್ ಫ್ರೈ, ರೈಸು, ರೈತ, ಸ್ವೀಟ್ ಆ್ಯಂಡ್ ಸಾಲ್ಟ್ ಜ್ಯೂಸು, ಹಾಗೆ ಎಲ್ಲ ಇಟ್ಕೊಂಡು ತಿಂತಾ ಕೂತಿದ್ವಿ. ನಾನು ಸೊಸೆದು ಒಂದು ಫೀಡ್ಬ್ಯಾಕ್ ಕೇಳಿದೆ ಹೇಗಿದೆ ಅಂತ. ಬಟ್ ಅಳಿಯ ಸೊಸೆ ಇಬ್ಬರು ಒಂದೇ ಮಾತೆ, ಕರ್ರಿ ಇಷ್ಟ ಆಯಿತು ನಮಗೆ, ಕರ್ರಿ ಚೆನ್ನಾಗಿದೆ ಅಂತ. ಸೊ ಇನ್ನು ಅಬ್ಸಲ್ಯೂಟ್ಲಿ ಯಾರು ಸೊಸೆಗೆ ಅತ್ತೆಗೆ ಸಪೋರ್ಟ್ ಮಾಡಲ್ಲ. ಸೊಸೆ ಅಳಿಯ ಅಂದರೆ ಕಂಪ್ಲೀಟ್ಲಿ ಅತ್ತೆ ಚೆನ್ನಾಗಿ ಮಾಡಿಲ್ಲ ಅಂದರೂ ಸೋದರತ್ತೇನೆ ಇಷ್ಟ ಆಗುತ್ತೆ. ಸೊ ಅದೇ ಥರ ಇಲ್ಲಿ ಹಂಗೆ ಆಯಿತು. ಬಟ್ ಅದಕ್ಕೆ ಕಾಮೆಂಟ್ ಮಾಡ್ತಿದ್ರೆ ಅವರು ನಂಗೆ ಕರ್ರಿ ಬಗ್ಗೆ ನಮ್ಮ ಅತ್ತಿಗೆ ಸ್ವಲ್ಪ ನಗ್ತಾ ಇದ್ದಾರಂತೆ. ಸೊ ಅವಳು ಮಾಡಿರೋ ಫ್ರೈ ನನಗೆ ಇಷ್ಟ ಆಯಿತು, ಬಟ್ ನಾನು ಮಾಡಿರೋ ಕರ್ರಿ ನನ್ನ ಅಳಿಯ ನನ್ನ ಸೊಸೆಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ತಿಂತಿದ್ದಾರೆ. ಇಲ್ಲೇನಂದರೆ ನಮ್ಮ ಅತ್ತಿಗೆ ಕರ್ರಿಯಲ್ಲಿ ತಿನ್ನೋದೇ ಇಲ್ಲ. ಒಂದು ಸ್ವಲ್ಪ ಫ್ರೈ ಇದ್ದರೆ ಸಾಕು, ಅದರಲ್ಲಿರೋ ಸ್ವಲ್ಪ ಮಸಾಲೆನ ರೈಸಿಗೆ ಮಿಕ್ಸ್ ಮಾಡಿಕೊಂಡು ತಿನ್ನೋದು ಅಭ್ಯಾಸ. ಈ ಥರ ಹ್ಯಾಬಿಟ್ ನಿಮ್ಮಲ್ಲೂ ಇದೆಯಾ ಯಾರಿಗಾದರೂ? ಫೈನಲಿ ಈ ಬ್ಯಾಚಲ್ಲಿ ನಮ್ಮ ಅಣ್ಣನೂ ಇದ್ದಿದ್ರೆ ಚೆನ್ನಾಗಿ ಇರೋದು ಅಂತ ಫೀಲ್ ಆಯಿತು. ಬಟ್ ಇಲ್ಲಿ ಅಣ್ಣ ಮಿಸ್ಸಿಂಗು. ಬಟ್ ಅಣ್ಣ ಬರೋ ತನಕ ಕಾದಿದ್ರೆ ಹೊಟ್ಟೆ ಒಡೆದೋಗ್ಬಿಡೋದು, ಅಷ್ಟು ಹಸು ಆಗ್ತಿತ್ತು. ಸೊ ಫೈನಲಿ ಎಲ್ಲರೂ ಸ್ವಲ್ಪ ಮಾತಾಡ್ಕೊತ, ಅದರಲ್ಲೂ ನಾನು ಚಿಕನ್ ತೊಗೊಂಬಂದರೆ ಸಾಕು ಕಾಲು ತೊಗೊಂಬರ್ತೀನಿ, KFC ಲೆಗ್ ಪೀಸ್ ತರಲ್ಲ. ಸೊ ಅದು ತುಂಬ ಟೇಸ್ಟಿಯಾಗಿದೆ ಸಾಂಬಾರಲ್ಲಿ ಅಂತೇಳ್ಬಿಟ್ಟು ನನ್ನ
ಸೊಸೆ ಫೀಡ್ಬ್ಯಾಕು. ನಾನು ಬೇಸಿಕಲಿ ವಿತ್ ಸ್ಕಿನ್ನೇ ಚಿಕನ್ ತರೋದು. ಸೊ ಬಟ್ ಬೋನ್ಸ್ ಜಾಸ್ತಿ ತಿಂತೀನಿ ಸ್ಕಿನ್ನಿಗಿಂತ. ಆ ಥರ ಅವಳಿಗೆ ಶೇರ್ ಮಾಡ್ತಿದ್ರೆ ಅವಳು ಬೋನ್ಸ್ ಚೆನ್ನಾಗಿದೆ ಅಂತ ಅವಳು ಕಾಮೆಂಟ್ ಮಾಡ್ಕೊಂಡು ಒಬ್ರಿಗೊಬ್ರು ಮಾತಾಡ್ತಾ ಹಂಗೇ ಶೂಟ್ ಮಾಡಿಕೊಂಡೆ. ಸೊ ಎನಿವೇ ತುಂಬ ಚೆನ್ನಾಗಿತ್ತು ಅನ್ನಿಸ್ತು. ಅದರಲ್ಲೂ ನಾವು ಮಾಡೋದ್ಮೇಲೆ ಚೆನ್ನಾಗೇ ಇರುತ್ತೆ. ಚಿಕನ್ ಕರಿ ನಾನು ಚೆನ್ನಾಗೇ ಮಾಡ್ತೀನಿ ಬೇಸಿಕಲಿ. ಆ್ಯಂಡ್ ಇನ್ನು ತಿಂದಾಗಿ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ 2:30 ಒಂದು 1 hour 1.5 hour ರೆಸ್ಟ್ ಮಾಡಿದ್ವಿ. ಆಮೇಲೆ ಅಣ್ಣನೂ ಬಂದರು. ಅಣ್ಣಂಗೂ ಊಟ ಹಾಕ್ಕೊಟ್ಟು ತಿಂದಾದ್ಮೇಲೆ ಒಂದು ಕಾಫಿನೂ ಕುಡಿದು 5-5:30 ಟೈಮಲ್ಲಿ ಹಾಗೇ ಆ ಥರ ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ ಸ್ವಲ್ಪ ಫ್ರೀಯಾಗಿ ಓಡಾಡ್ಕೊಂಬರೋಣ ಅಂತ. ಮಳೆ ಹನಿ ಬರ್ತಿತ್ತು, ಆದ್ರೂ ಡಿಮಾರ್ಟ್ ಹತ್ರ ಹೋಗ್ಬೇಕನ್ನಿಸ್ತು. ಈ ಹೊಸ ಡಿಮಾರ್ಟು ನಮ್ಮ ಅತ್ತಿಗೆ ನೋಡಿಲ್ಲ. ಬೇಸಿಕಲಿ ಇವರು 2 years ಬ್ಯಾಕ್ ಇಲ್ಲೇ ಇದ್ದವರೆ. ಈಗ ಅಲ್ಲೇ ಅವರು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಲ್ಲಿ ಸೆಟ್ಲಾಗಿಬಿಟ್ರು. ಸೊ ಹೊಸ ಡಿಮಾರ್ಟ್ ನೋಡಲಿ ಅಂತ ಹೇಳ್ಬಿಟ್ಟು ನಾನು ಹಂಗೆ ಕರ್ಕೊಂಬಂದೆ. ಸೊ ಅಣ್ಣ ಅಂತೂ ಮತ್ತೆ ಸರ್ವಿಸ್ ಇದೆ ಅಂತ ನಮ್ಮನ್ನು ಡಿಮಾರ್ಟ್ ಹತ್ರ ಬಿಟ್ಟಿದ್ದೆ ತಡ ಅವ್ರು ಖಾಲಿ ಮಾಡ್ಕೊಂಡು ಹೋದ್ರು, ಅಂದರೆ ಬೇರೆ ಸರ್ವಿಸ್ ವರ್ಕಿಗೆ ಹೋದರು. ಸೊ ಈ ಗ್ಯಾಪಲ್ಲಿ ನಾವು ಎಂಟ್ರೆನ್ಸಿಂದ ಹಂಗೆ ವಿಡಿಯೋ ಶೂಟ್ ಮಾಡ್ಕೊಂಡು ಫೋಟೋ ತೆಗಿತಿದ್ರೆ ಸೈಲೆಂಟಾಗಿರೋ ನಮ್ಮ ಅಳಿಯ ಬಂದು ಮಧ್ಯಕ್ಕೆ ಒಂದು ತೂರಿ ಬೆಸ್ಟು ಜೋಕ್ ಹೇಳ್ಬಿಟ್ಟ. ಅದಕ್ಕೆ ಫುಲ್ ಕಾಮಿಡಿ ಥರ ಇತ್ತು. ಅದನ್ನು ಸ್ವಲ್ಪ ಬಟ್ ಅದು ಏನು ಜೋಕ್ ಹೇಳ್ದೆ ಅಂತ ಕೇಳಿಸಿದ್ರೆ ಚೆನ್ನಾಗಿರೋದು, ಬಟ್ ಅದು ತೆಲುಗಲ್ಲಿದೆ ಅಂತ ನನಗೆ ಕೇಳ್ಸೋಕ್ಕಾಗಿಲ್ಲ. ಸೊ ಡಿಮಾರ್ಟ್ ಒಳಗಡೆ ಅಂತೂ ಬಂದ್ವಿ. ಈ ಡಿಮಾರ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಏಜ್ಡ್ ಪರ್ಸನ್ಸ್ಗೆ, ಸ್ವಲ್ಪ ಏನಂತಾರೆ ಲೇಝಿ ಇರೋ ಪೀಪಲ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಈ ಡಿಮಾರ್ಟು. ಬಿಕಾಸ್ ಒಂದೇ ಫ್ಲೋರಲ್ಲಿ ಎವ್ರಿಥಿಂಗ್ ಸಿಗುತ್ತೆ. ಲಿಫ್ಟ್ ಅಂತೆ, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಆ ಥರ ಏನು ಆಪ್ಷನ್ ಇಲ್ಲ. ಒಂದೇ ಫ್ಲೋರಲ್ಲಿ ಎಲ್ಲ ಇಟ್ಟಿದ್ದಾರೆ. ನಂಗೆ ತುಂಬ ಇಷ್ಟ ಆಗಿರೋ ಡಿಮಾರ್ಟ್ ಅಂತಲೇ ಹೇಳ್ತೀನಿ. ತುಂಬ ಡಿಮಾರ್ಟ್ ತಿರುಗಿದ್ದೀನಿ, ಅದರಲ್ಲಿ ಇದು ಬೆಸ್ಟು. ಬಿಕಾಸ್ ಒಂದು ಫ್ಲೋರಲ್ಲಿ ಎಲ್ಲ ಇರೋದು ಅಂದರೆ ಅಷ್ಟು ಈಜಿ ಅಲ್ಲ. ಶಾಪಿಂಗೂ ಆಗುತ್ತೆ, ವಾಕಿಂಗೂ ಆಗುತ್ತೆ, ಆ ಥರ. ಇನ್ನು ಟ್ರಯಲ್ ರೂಮ್ ಸಂಡೇ ಹೋಗಿರೋದಕ್ಕೆ ಟ್ರಯಲ್ ರೂಮ್ ಫುಲ್ ಬ್ಯುಸಿ. ನಮ್ಮ ಸೊಸೆ ಅಂತೂ ಅಲ್ಲೇ ಟ್ರೈ ಮಾಡಿ ಡ್ರೆಸ್ನೆಲ್ಲ ಬೇಕಾಗಿದ್ದು ಟಾಪುಗಳು ತೊಗೊಂಬಿಟ್ಲು. ಅವಳಿಗೆ ಫಸ್ಟ್ ನೋಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಅಳಿಯ ಸ್ವಲ್ಪ ಸೊಟ್ಟ ಮೂತಿ ಇಟ್ಬಿಟ್ಟು ಸೈಡಲ್ಲಿ ನಿಂತಿದ್ದ. ಫೈನಲ್ ಆಗಿ ಏನೂ ತೊಗೊಬಾರ್ದು, ಸ್ವಲ್ಪ ಜಸ್ಟ್ ಏನು ಬಟ್ಟೆ ಆ್ಯಂಡ್ ಒಂಚೂರು ಸ್ನ್ಯಾಕ್ಸ್ ಏನಾದರೂ ತೊಗೊಳ್ಳೋಣ ಅಂತ ಹೋದವರು ಬಿಲ್ ಮಾಡೋಷ್ಟರಲ್ಲಿ ಅರೌಂಡಿಂಗ್ 4,000 ತನಕ ಆಯಿತು. ಡಿಮಾರ್ಟಿಂದ ಒಳಗಡೆ ಎಷ್ಟೇ ಶಾಪ್ ಮಾಡಿದ್ರು ಡಿಮಾರ್ಟಿಂದ ಆಚೆ ಬಂದಮೇಲೆ ಒಂದು 30 ರೂಪಾಯಿ ಕೊಟ್ಟು ಚೀಸ್ ಆ್ಯಂಡ್ ಕಾರ್ನ್ ತೊಗೊಂಡಿಲ್ಲ ಅಂದರೆ ಆ ಬಿಲ್ಗೆ ವ್ಯಾಲ್ಯೂವೇ ಇಲ್ಲ ನನ್ನ ವಿಚಾರದಲ್ಲಿ. ಸೊ ಹಾಗೆ 2 ಕಾರ್ನ್ ಪ್ಯಾಕೆಟ್ಗಳನ್ನು ತೊಗೊಂಡು ಇವೆನ್ನು ನಾವೆಲ್ಲ ಪ್ಯಾಕ್ ಮಾಡಿ ಮುಗಿಯೋದ್ರೊಳಗೆ 9:30 ಆಯಿತು. 5:30 ಒಳಗೆ ಹೋದವರು. ಅಣ್ಣನು ಬಂದೇ ಬಿಟ್ಟರು. ಪ್ಯಾಕ್ ಮಾಡ್ಕೊಂಡು ಎಲ್ಲ ಮನೆಗೆ ರೀಚ್ ಆದ್ವಿ. ಮತ್ತು ಡಿನ್ನರು ಅಣ್ಣನ ಜೊತೆ ಆ ಥರ. ಇವತ್ತು ಸಂಡೇ ಫ್ಯಾಮ್ಲಿ ಲಾಗ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಐ ಹೋಪ್ ನಿಮಗೂ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.